ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ಹಸು ಸಾಕಾಣಿಕೆ ಮಾಡೋರಿಗೆ ತುಂಬಾ ಉಪಯೋಗವಾಗುವಂತ ವಿಷಯದ ಬಗ್ಗೆ ಮಾತನಾಡೋಣ. ಹಸು ಸಾಕಾಣಿಕೆ ನಿಜವಾಗ್ಲೂ ಕೂಡ ಲಾಭವಾಗಿರುತ್ತಾ ಅಥವಾ ಖರ್ಚು ಜಾಸ್ತಿ ಆಗುತ್ತಾ? ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಸು ಖರೀದಿಗೆ ಖರ್ಚೆಷ್ಟಾಗ್ಬೋದು ಅನ್ನೋದನ್ನ ನಾವು ಮೊದಲನೇದಾಗಿ ತಿಳ್ಕೊಬೇಕಾಗತ್ತೆ. ನಮ್ಮ ಹತ್ರ ಈಗ ಹಸುನೂ ಇಲ್ಲ, ಕೊಡ್ಕೆನೂ ಇಲ್ಲ ಅಂತಾಗ ನಮ್ಮ ಪ್ರಾರಂಭನೇ ನಾವು ಹಸುವನ್ನ ಮೊದಲಿಗೆ ತಗೋಬರುವಂಥದ್ದು. ಒಂದು ಒಳ್ಳೆಯ ಜಾತಿಯಾದಂತಹ ಹಸುವನ್ನ ಖರೀದಿ ಮಾಡಬೇಕು ಅಂದ್ರೆ ಏನಿಲ್ಲ ಅಂದ್ರೂ 40,000-80,000 ರೂಪಾಯಿ ಬೇಕಾಗತ್ತೆ ಇವತ್ತಿನ ಕಾಲದಲ್ಲಿ. HF ಹಸು ಅಥವಾ ಜೆರ್ಸಿ ಹಸುಗಳು ಹೆಚ್ಚು ಹಾಲನ್ನ ಕೊಡುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯ ಜಾತಿ ಕಡಿಮೆ ಹಾಲನ್ನ ಕೊಡುವಂತ, ಅಂದ್ರೆ ಇವಾಗ ನಾಟಿ ಹಸುಗಳು ಅಂತಾರೆ, ಸೊ ಅದೆಲ್ಲ ಸ್ವಲ್ಪ ಹಾಲನ್ನ ಕಡಿಮೆ ಕೊಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಒಂದು ಹಸುವನ್ನ ಖರೀದಿ ಮಾಡೋದಕ್ಕೆ 40,000-80,000 ರೂಪಾಯಿ ಹಣ ಖರ್ಚಾಗುತ್ತೆ. ಇನ್ನು ಹಸುವಿಗೆ ಆಹಾರದ ಖರ್ಚು ಇದೆಲ್ಲ ಎಷ್ಟಾಗಬಹುದು ಅಂತ ನೋಡೋಣ. ಹಸು ದಿನಕ್ಕೆ ಬೇಕಾಗುವಂತ ಆಹಾರ ಹಸಿರು ಮೇವು, ಒಣ ಹುಲ್ಲು, ಸೊ ಇದೆಲ್ಲ ಬೇಕಾಗತ್ತೆ. ಮತ್ತೆ ತಿಂಡಿ, ಸೊ ಈ ರೀತಿಯಾದಂತಹ ಫುಡ್ಸ್ನ ನಾವು ಹಸುಗೆ ಹಾಕ್ತೀವಿ. ಹಾಗಾಗಿ ದಿನದ ಖರ್ಚು ಒಂದು 150-300 ರೂಪಾಯಿ, ಅಂದ್ರೆ ತಿಂಗಳಿಗೆ ಒಂದು 4,000-9,000 ರೂಪಾಯಿವರೆಗೂ ಆಗತ್ತೆ. ಇನ್ನು ಡಾಕ್ಟರ್ದು ಒಂದೊಂದ್ಸಲ ಹಸುಗಳಿಗೆ ಹುಷಾರಿಲ್ದಲೇ ಇರೋ ತರ ಪ್ರಾಬ್ಲಮ್ಸ್ ಆಗತ್ತೆ. ಸೊ ಈ ರೀತಿಯಾದ ಪ್ರಾಬ್ಲಮ್ಸ್ ಆದಾಗ ಹಸುವಿನ ಡಾಕ್ಟರ್ಗೆ ಕರೆಸಿ ನಾವು ಇಂಜೆಕ್ಷನ್ ಮಾಡಿಸುವಂಥದ್ದು, ಔಷಧಿ ಕೊಡಿಸುವಂಥದ್ದು. ಸೊ ಇದಕ್ಕೆ ತಿಂಗಳಿಗೆ ಸುಮಾರು 1,000-2,000 ಬೇಕಾಗ್ಬೋದು ಅಂತ ಅನ್ಕೊಳ್ಳೋಣ. ಇನ್ನ ಹಾಲು ಉತ್ಪಾದನೆ ಮತ್ತು ಆದಾಯವನ್ನ ಈಗ ನೋಡೋಣ ಬನ್ನಿ. ಇಷ್ಟು ತನಕ ಖರ್ಚಿನ ಭಾಗ ಆಯ್ತು. ಈಗ ಲಾಭದ ಕಡೆ ಬರೋದಾದ್ರೆ, ಒಂದು ಹಸು ದಿನಕ್ಕೆ 8-15 ಲೀಟರ್ ಹಾಲು ಕೊಡುತ್ತೆ ಅನ್ಕೊಳ್ಳಿ. ನೀವು ಚೆನ್ನಾಗಿರೋ ಹಸುವನ್ನ ತಂದ್ರೆ, ಒಳ್ಳೆ ಜಾತಿ ಹಸುವನ್ನ. ಹಾಲಿನ ಬೆಲೆ 35-50 ರೂಪಾಯಿ ಲೀಟರ್ಗೆ ಇರುತ್ತೆ. ಒಂದೊಂದು ಕಡೆ ಒಂದೊಂದು ತರ ಲೀಟರ್ಗೆ ಅಮೌಂಟ್ ಇರುತ್ತೆ. ದಿನದ ಆದಾಯ 300-700 ರೂಪಾಯಿ ಇರುತ್ತೆ. ಅಂದ್ರೆ ತಿಂಗಳಿಗೆ 9,000-21,000 ಕೇವಲ ಒಂದು ಹಸುವಿಗೆ ನೀವು ದುಡಿಯುವಂತ ಹಣ ಒಂದು ತಿಂಗಳಿಗೆ. ಅದರಲ್ಲಿ ನಿಮ್ಗೆ ಒಟ್ಟು ಲಾಭ ಅಂತ ನೋಡುವುದಾದ್ರೆ, ತಿಂಗಳ ಖರ್ಚು 6,000-10,000 ಬಿಟ್ರು ಆದಾಯ 9,000-21,000 ನಿಮ್ಗೆ ಬರುತ್ತೆ. ನಿಜವಾದ ಲಾಭ ಏನಪ್ಪಾ ಅಂದ್ರೆ 3,000-10,000 ಒಂದು ಹಸುಗೆ ಹಾಕಿದ್ರೆ 5,000 ಇದ್ರೂ ಕೂಡ, 5 ಹಸು ಇದ್ರೂ ಕೂಡ 15,000-50,000 ರೂಪಾಯಿ ತಿಂಗಳಿಗೆ ಬರುತ್ತೆ. ಇನ್ನು ಎಕ್ಸ್ಟ್ರಾ ಟಿಪ್ಸ್ ನಿಮ್ಗೆ ಏನಪ್ಪ ಕೊಡ್ತೀನಿ ಅಂದ್ರೆ, ಉತ್ತಮ ಜಾತಿಯ ಹಸುವನ್ನ ನೀವು ಆಯ್ಕೆ ಮಾಡೋದು ಒಳ್ಳೇದು. ಸರಿಯಾದ ಆಹಾರವನ್ನ ಕೊಡಬೇಕು ಹಸುವಿಗೆ. ಸಮಯಕ್ಕೆ ಸರಿಯಾಗಿ ಜ್ವರ ಬಂದಾಗ ಇಂಜೆಕ್ಷನ್ ಅನ್ನ ಹಾಕಿಸ್ಬೇಕು. ಹಾಲು ಡೈರೆಕ್ಟ್ ಮಾರ್ಕೆಟ್ಗೆ ಮಾರದೆ ತುಂಬಾನೇ ಹೆಚ್ಚಿದಾದಂತಹ ಹಣ ನಿಮ್ಗೆ ಸಿಗುತ್ತೆ. ಹಸು ಸಾಕಾಣಿಕೆ ಸರಿಯಾಗಿ ಮಾಡಿದ್ರೆ ತುಂಬಾ ಲಾಭದಾಯಕ ಮತ್ತು ಉದ್ಯಮ ಕಡಿಮೆ ಹೂಡಿಕೆಯಲ್ಲಿ ಉತ್ತಮ ಆದಾಯವನ್ನ ಪಡೆಯಬಹುದು. ಇದೇ ರೀತಿಯ ಇನ್ನಿತರೆ ಕೃಷಿಯ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಕೊನೆವರೆಗೂ ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದ.